कर्नाटक के नायब वज़ीर आला DK शिवकुमार ने आज अपने भद्रावती दौरे के दौरान अवाम से खिताब करते हुए कहा कि MLC बल्किस बानो शिवमोगा और भद्रावती की तरक्की के लिए हमेशा कोशा हैं और वो मुसलसल हुकूमत के राब्ते में रहकर तरक्याती कामों को अंजाम दे रही हैं। DK शिवकुमार ने कहा कि अवामी नुमाइंदे अवाम के लिए काम करते हैं तभी तरक्की मुमकिन है। ये सलाहियतें बल्किस बानो के पास मौजूद हैं। एक MLC होते हुए वो MLA के बराबर काम कर रहे हैं, या यूं कहा जा सकता है कि इनसे बढ़कर काम हो रहा है। ये इस इलाके के लोगों के लिए खुशकिस्मती की बात है। नायब वज़ीर आला ने इस मौके पर कर्नाटक से मुंतखब होने वाले BJP और JDS के अराकीन पार्लिमान पर तनकीद करते हुए कहा कि वो मरकजी हुकूमत से आबपाशी के मनसूबों के लिए फंड्स लाने में नाकाम हुए हैं। ऐसे अराकीन पार्लिमान को नुमाइंदगी करने का हक नहीं है। उन्हें चाहिए कि वो अपने ओहदों से मुस्तफ़ी हो जाएं। ब्यूरो रिपोर्ट, इनकलाब न्यूज़, शिवमोगा। ವಿಶೇಷವಾಗಿ ಅವರು ಕೂಡ ಅನುದಾನವನ್ನ ಕೊಟ್ಟಿದ್ದೇನೆ. ನಮ್ಮ ಬಲ್ಕೇಶ್ ಬಾನೋರವರು ಪಾಪ ಯಾವಾಗಲೂ ಕೂಡ ಅವರು MLC ಆಗಿದ್ರು ಕೂಡ ಭದ್ರಾವತಿ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಅವರು ಅಪಾರವಾದಂತ ಕಾಳಜಿಯನ್ನು ಇಟ್ಟು ನನ್ನ ಹತ್ರ ಅವರು ಕೂಡ ಒಂದಷ್ಟು ಗ್ರಾಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ನನಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಈ ವೇದಿಕೆ ಇರುವಂತ ಎಲ್ಲ ಶಾಸಕರು ಎಲ್ಲರೂ ಕೂಡ ಜನರ ಪರವಾಗಿ ಇವತ್ತು, ರೈತರ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ದೃಷ್ಟಿಯಿಂದ, ನಿಮ್ಮೆಲ್ಲರ ಪರವಾಗಿ ಅವರು ಕೂಡ, ನಾನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಮಾಡಿಲ್ಲ, ನೀರಾವರಿ ಮಿನಿಸ್ಟರ್ ಮಾಡಿಲ್ಲ, ಪಾರ್ಲಿಮೆಂಟ್ ಅನ್ನು ನೀವು ಮಾತಾಡಕ್ ಹೋಗ್ಲಿಲ್ಲ. ಇವರು ಮಾತ್ರ ಒಂದಿನ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವರು ಒಂದು ಬಂದು ಹೋದಾಗ ನಾನು ಭೇಟಿ ಮಾಡಿದಾಗ ನಾನು ಮಾತಾಡಿದ್ದೀನಿ ಅಂತ ಕೆಲವರು ಹೇಳಿದ್ರು. ಅದು ಬಿಟ್ರೆ ಇನ್ಯಾರು ಕೂಡ ಮಾತಾಡಿದ್ದನ್ನು ನಾನು ಗಮನಿಸಲಿಲ್ಲ. 2 ಸತಿ ಸೋಮಣ್ಣ ಅವರು ಬಂದಿದ್ರು ನನ್ನ ಜೊತೆ. ಅದು ಬಿಟ್ರೆ ಏನು ಪ್ರಯೋಜನ ಆಗಿಲ್ಲ, ಬರೀ ಪುಟ್ಟಿ, ಖಾಲಿ ಪುಟ್ಟಿ ಮಾತ್ರ. ಆದ್ರಿಂದ ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ, ನಾವು ಬೇಡ್ತಾ ಇದೀವಿ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಬೇಡವಿದ್ರೆ ಹೇಳ್ತಾರಲ್ಲ ನಮ್ಮ ಇತಿಹಾಸದಲ್ಲಿ, ಈಶ್ವರನಂತೆ ಭಿಕ್ಷಕನಾಗುವಂತ, ಕೊಡಬೇಕಾದ್ರೆ ಕರ್ಣನಂತೆ ದಾನಿ ಆಗ್ಬೇಕಂತೆ. ಹಂಗೆ ಬೇಡ್ಬಿಟ್ಟು ಕುಗ್ಗೋದು ಬೇಡ, ಕೊಟ್ಟು ಕೊಲ್ಗೋದು ಬೇಡ. ಆದ್ರೆ ನಮ್ಮ ಸರ್ಕಾರ ಇವತ್ತು ನಾವು 5 ಗ್ಯಾರಂಟಿಗಳನ್ನ ಬಡ ಜನತೆಯ ನಿಮ್ಮ ಬದುಕಿಗೆ ಅನುಕೂಲ ಆಗ್ಬೇಕು ಅಂತೇಳಿ, ಈ ಬೆಲೆಗಳ ಏರಿಕೆ ಗಗನಕ್ಕೆ ಹೋಗಿದೆ, ಆದಾಯ ಪಾತಾಳಕ್ಕೆ ಹೋಗಿದೆ. ಆ ದೃಷ್ಟಿಯಿಂದ ನಿಮ್ಗೆಲ್ಲ ಅನುಕೂಲ ಆಗ್ಬೇಕು ಅಂತೇಳಿ 53,000 ಕೋಟಿ ರೂಪಾಯಿ ವರ್ಷಕ್ಕೆ ಇಟ್ಟು ಈಗಾಗಲೇ 1,00,000 ಕೋಟಿ ರೂಪಾಯಿ ಅಷ್ಟು ನಿಮ್ಮ ಅಕೌಂಟ್ಗೆ ಯಾವ ಮಧ್ಯದಿಂದ ನೇರವಾಗಿ ಹಾಕಿದ್ದೀವಿ. ನನ್ನ ತಾಯಂದಿರೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಎಲ್ಲರ ಅಕೌಂಟ್ಗೆ 2,000 ರೂಪಾಯಿ ಹೋಗ್ತಾ ಇದೆ. 200 ಯೂನಿಟ್ ವರ್ಗು ಕರೆಂಟ್ ಉಚಿತ ಮಾಡ್ತಾ ಇರ್ತಾರೆ ಇಲ್ಲ. ಇಂಥದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ BJP ಅವ್ರು ಮಾಡಿದ್ರ, ಜನತಾದಳದವ್ರು ಮಾಡಿದ್ರ? ನಾನು ಅದಕ್ಕೆ ಎಲೆಕ್ಷನ್ ಬಂದಾಗ ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಕೇಳಿದೆ. ಹಂಗೆ ಈ ದಾನ ಧರ್ಮ